ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಹುಮ್ಮಸ್ಸು ಕಂಡು ಬರ್ತಾನೆ ಇಲ್ಲ. ಅಭ್ಯರ್ಥಿ ಏನ್ ಮಾಹಿತಿ ಕೊಡ್ತೀರಿ? ನಾಗೇಂದ್ರ ಬಾಬು, ಏನು ಲೋಕಸಭಾ ಚುನಾವಣೆಗೆ ಏನು ದಿನಗಣನೆ ಪ್ರಾರಂಭವಾಗಿರುವಂತದ್ದು, ಅದರಂತೆ ಏನು ಕಾಂಗ್ರೆಸ್ ಕಡೆ ದೇಶದಲ್ಲಿ 39 ಸ್ಥಾನಗಳಲ್ಲಿ ಏನು ನಿನ್ನೆ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡ್ತು. ಅದರಲ್ಲಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದ ಲೋಕಸಭಾ ಅಭ್ಯರ್ಥಿಯ ಹೆಸರು ಸಹ ಘೋಷಣೆ ಆಗಿರುವಂತದ್ದು. ಆದ್ರೆ ಒಂದು ವಿಶೇಷ ಅಂದ್ರೆ ಅಭ್ಯರ್ಥಿಯ ಹೆಸರು ಘೋಷಣೆ ಆದ್ರೂ ಸಹ ಇಲ್ಲಿಯವರೆಗೆ ಅಭ್ಯರ್ಥಿ ಇಲ್ಲಿ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು ಒಂದು ವಿಪರ್ಯಾಸವೇ ಸರಿ. ಏನಕ್ಕಂದ್ರೆ ಸಾಕಷ್ಟು ದಿನಗಳ ಹಿಂದೆನೆ ಟಿಕೆಟ್ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ವಿಶ್ವಾಸವಿತ್ತು. ಹಾಗಾಗಿ ಅವರು ಮೊನ್ನೆ ದಿನ ಒಂದು ವಾರದಿಂದ ಮಧು ಬಂಗಾರಪ್ಪನವರ ಬರ್ಡೇ ದಿನ ಇಲ್ಲಿ ಶಿವಮೊಗ್ಗಕ್ಕೆ ಶಿವರಾಜ್ ಕುಮಾರ್ ಅವರ ಜೊತೆಗೆ ಭೇಟಿಯನ್ನ ಕೊಟ್ಟಿದ್ರು. ಅದರ ಮುಂಚೆ ಒಂದು ಮನೆಯನ್ನ ಸಹ ಮಾಡಿದ್ರು. ಏನು ಕಲ್ಲಳ್ಳಿ ಇದೆ, ಶಿವಮೊಗ್ಗ ನಗರದ ಹೊರವಲಯದಲ್ಲಿ ಇರುವಂತ ಕಲ್ಲಳ್ಳಿ ಇದೆ, ಅಲ್ಲಿ ಒಂದು ಮನೆಯನ್ನ ಮಾಡಿದ್ರು. ಮನೆ ಮಾಡಿ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಅಂದ್ರೆ ಒಂದು ವಾರ್ ರೂಮ್ ಆಗಿರ್ಬೋದು, ಮನೆ ಮಾಡಿ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಈಗ ಅದೇ ಏನು ಬಂಗಾರಪ್ಪರು ಬಳಸ್ತಿದ್ದಂತ ಲಕ್ಕಿ ನಂಬರ್ 117 ಆ ಕಾರನ್ನು ಈಗಾಗಲೇ ಖರೀದಿಸಿ ನಂಬರ್ ಮಾಡಿದ್ರು. ಆದ್ರೆ ಕ್ಷೇತ್ರದಲ್ಲಿ ಅಭ್ಯರ್ಥಿ ಇಲ್ಲದೆ ಇರುವಂತದ್ದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲೋ ಒಂದ್ ಕಡೆ ಅಸಮಾಧಾನ ಉಂಟಾಗಿರುವಂತದ್ದು. ಇನ್ನೊಂದು ವಿಶೇಷ ಅಂದ್ರೆ ಏನು ಹೊಸ ಮನೆ ಇದೆ, ಮಧು ಬಂಗಾರಪ್ಪನವರ ಮನೆ ಪಕ್ಕದಲ್ಲೇ ಮನೆ ಇರುವಂತದ್ದು. ಒಬ್ಬರೇ ಕಾರ್ಯಕರ್ತರು ಮನೆ ಬಳ್ಳಿ ಇಲ್ಲದೆ ಇರುವಂತದ್ದು ಎಲ್ಲೋ ಒಂಥರ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಎಲ್ಲೋ ಒಂದ್ ಅಸಮಾಧಾನ ವ್ಯಕ್ತವಾಗಿದೆ ಅನ್ನುವಂತ ಮಾತುಗಳೀಗ ಕೇಳಿ ಬರ್ತಿರುವಂತದ್ದು. ಏನಕ್ಕಂದ್ರೆ ಒಂದ್ ಕಡೆ ಅಭ್ಯರ್ಥಿ ಇಲ್ಲದೆ ಇರುವಂತದ್ದು, ಇನ್ನೊಂದ್ ಕಡೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಹೆಸರು ಘೋಷಣೆ ಆಗಿದೆ. ಆದ್ರೆ ಹೆಸರು ಘೋಷಣೆ ಆದ್ರೂ ಸಹ ಮನೆಯ ಬಳೆ ಒಬ್ರು ಅಭ್ಯರ್ಥಿ ಇಲ್ಲದೆ ಇರುವಂತದ್ದು ಇಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಕಾರ್ಯಕರ್ತರಿಗೆ ಅಸಮಾಧಾನ ಉಂಟಾಯ್ತಾ ಅಥವಾ ಏನ್ ಸಮಸ್ಯೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇನ್ನು 2 ರಿಂದ 3 ದಿನ ಆಗ್ಬೋದು ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗಕ್ಕೆ ಸೋಮವಾರ ಅಥವಾ ಮಂಗಳವಾರ ಭೇಟಿ ಕೊಡ್ಲಿದ್ದಾರೆ ಅನ್ನುವಂತ ಆ ಕಾರ್ಯಕರ್ತರು ಕೆಲವೊಬ್ರು ಹೇಳ್ತಿರುವಂತದ್ದು ನಾಗೇಂದ್ರ ಬಾಬು. ಆದ್ರೆ ಇವೆಲ್ಲದ್ರ ಓಕೆ ಥ್ಯಾಂಕ್ ಯು ಭೀಮಾ ನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ.